ಹಾಯ್ ಗೈಸ್, ಸಿಟಿಲಿ ನಿರಂತರವಾಗಿ ಕೆಲವು ಜನ ಸೂಸೈಡ್ ಮಾಡ್ಕೋತಾ ಇರ್ತಾರೆ. ಆದ್ರೆ ಈ ರೀತಿ ಸೂಸೈಡ್ ಮಾಡ್ಕೊಂಡಿರೋರ್ ಬಾಡಿಲಿ ಒಂದು ಡ್ರಗ್ ಪತ್ತೆಯಾಗಿರುತ್ತೆ. ಎಲ್ರ ಬಾಡಿನಲ್ಲೂ ಅದೇ ಡ್ರಗ್ ಟ್ರೇಸಸ್ ಸಿಗ್ತಾ ಇರೋದ್ರಿಂದ ಚಿತ್ರದ ಹೀರೋಯಿನ್ಗೆ ಡೌಟ್ ಶುರುವಾಗಿ ಎಂಕ್ವೈರಿ ಶುರು ಮಾಡ್ತಾಳೆ. ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಬರುತ್ತೆ. ಚಿತ್ರದ ಹೆಸರು ಅನೋಮಿ. ರೀಸೆಂಟ್ಲಿ ತೆರೆ ಕಂಡಿದ್ದ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಇವಳೆ ಚಿತ್ರದ ಹೀರೋಯಿನ್ ಝಾರಾ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಸೂಸೈಡ್ ಕೇಸ್. ಝಾರಾ ಸ್ಪಾಟಿಗೆ ಬಂದು ಕ್ಲೂಸ್ ನ ಕಲೆಕ್ಟ್ ಮಾಡ್ತಾರೆ. ಝಾರಾಗೆ ಜಿಯಾನ್ ಅನ್ನುವ ತಮ್ಮ ಇದ್ದಾನೆ. ಈವ್ನಿಂಗ್ ಮನೆಗ್ ಬಂದಾಗ ಜಿಯಾನ್ ಕಾಣಿಸ್ತಾ ಇಲ್ಲ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ನೆಟ್ ಆನ್ ಮಾಡಿ ಚೆಕ್ ಮಾಡಿದಾಗ ವಾಟ್ಸ್ಆಪ್ ನಲ್ಲಿ ಒಂದು ವಾಯ್ಸ್ ನೋಟ್ ಕಳಿಸಿದ್ದಾನೆ. ಸಾರಿ, ಮನೇಲಿದ್ದು ಬೋರ್ ಆಗ್ತಾ ಇತ್ತು, ಸಲ್ಮಾನ್ ಅವ್ರ ಶಾಪ್ ವರೆಗೂ ಬಂದಿದ್ದೀನಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ ಅಂತ. ಅವನು ಈ ಮೆಸೇಜ್ ಕಳಿಸಿರೋದು ಮಧ್ಯಾಹ್ನ, ಆದ್ರೆ ಅವನು ಇನ್ನೂ ಮನೆಗ್ ಬಂದಿಲ್ಲ. ಇವ್ರಿಗೆ ಗಾಬರಿ ಆಗೋದಕ್ಕೆ ಒಂದು ಕಾರಣ ಇದೆ. ಅದೇನಂದ್ರೆ ಜಿಯಾನ್ ಡಿಪ್ರೆಷನ್ ನಲ್ಲಿ ಇರೋದ್ರಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ಒಂದೆರಡು ಸಲ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿದ್ದ. ಕಾರಣ ಏನಂದ್ರೆ ಒಂದು ಕಾರ್ ಆಕ್ಸಿಡೆಂಟ್ ನಲ್ಲಿ ಇವ್ರ ಅಪ್ಪ ಅಮ್ಮ ತೀರ್ಕೊಂಡಿರ್ತಾರೆ. ಬದುಕುಳಿದಿರೋದು ಝಾರಾ ಮತ್ತೆ ಜಿಯಾನ್ ಮಾತ್ರ. ಇವನೇ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಆಗಿದೆ. ಸೊ ನಾನೇ ಅಪ್ಪ ಅಮ್ಮನ ಸಾವಿಗೆ ಕಾರಣ ಅನ್ನೋ ಗಿಲ್ಟ್ ಫೀಲ್ ಅಲ್ಲಿ ಡಿಪ್ರೆಷನ್ ಗೆ ಒಳಗಾಗಿದ್ದಾನೆ. ಸೆಕ್ಯೂರಿಟಿ ಹೇಳ್ತಾರೆ ಬೆಕ್ ಸಮೇತ ಹೋದವನು ವಾಪಸ್ ಬಂದಿಲ್ಲ ಅಂತ. ಆಲ್ಬಿಗೆ ಕಾಲ್ ಮಾಡಿ ವಿಚಾರಿಸ್ತಾಳೆ. ಅವನು ಕೂಡ ಗೊತ್ತಿಲ್ಲ ಅಂತಿದ್ದಾನೆ. ಆಲ್ಬಿ ಹಾಗೇನೆ ಝಾರಾ ಲವರ್ಸ್. ಪೆಟ್ ಶಾಪ್ ನಲ್ಲಿ ವಿಚಾರಿಸಿದಾಗ ಈ ಶಾಪ್ ನ ಓನರ್ ಸಲ್ಮಾನ್ ಎಲ್ಲಿಗೋ ಹೋಗಿದ್ದಾನೆ. ಜಿಯಾನ್ ಇಲ್ಲಿಗೆ ಬಂದಿದ್ನ ಇಲ್ವಾ ನನಗ್ ಗೊತ್ತಿಲ್ಲ, ನಾನ್ ಡ್ಯೂಟಿಗ್ ಬಂದಿದ್ದು ಮಧ್ಯಾಹ್ನದ ಮೇಲೆ ಅಂತ. ಇವನೇ ಆ ಶಾಪ್ ಓನರ್ ಸಲ್ಮಾನ್. ಇವನ್ ನಂಬರ್ಗೂ ಕಾಲ್ ಮಾಡ್ತಾರೆ, ಆದ್ರೆ ನಾಟ್ ರೀಚಬಲ್ ಬರ್ತಾ ಇದೆ. ಪೊಲೀಸ್ ಸ್ಟೇಷನ್ ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಆಲ್ಬಿ ಝಾರಾನ ಹೊರಗಡೆ ಕಳಿಸಿ ಇನ್ಸ್ಪೆಕ್ಟರ್ಗೆ ಒಂದು ವಿಷಯ ಹೇಳ್ತಾನೆ. ಸರ್, ಮಿಸ್ಸಿಂಗ್ ಆಗಿರೋ ಜಿಯಾನ್ ಸೈಕ್ಯಾಟ್ರಿಕ್ ಹಿಸ್ಟ್ರಿ ಇರುವ ಒಬ್ಬ ಪೇಷಂಟ್. 2-3 ಸಲ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿದ್ದ. ಕೊನೆಯದಾಗಿ ಪೆಟ್ ಶಾಪ್ ಗೆ ಹೋದವನು ವಾಪಸ್ ಬಂದಿಲ್ಲ. ಆ ಪೆಟ್ ಶಾಪ್ ನ ಓನರ್ ಸಲ್ಮಾನ್ ಹಾಗೇನೆ ಜಿಯಾನ್ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಡಿಪ್ರೆಷನ್ ನಲ್ಲಿದ್ದ ಜಿಯಾನ್ ಸೈಕ್ಯಾಟ್ರಿಕ್ ಥೆರಪಿಗಳನ್ನ ಅಟೆಂಡ್ ಮಾಡಿದ್ದಾನೆ. ಅವ್ರ ತಾಯಿ ವಾಯ್ಸ್ ಪದೇ ಪದೇ ಕೇಳ್ತಿದ್ಯಂತೆ. ಇವನಿನ್ನೂ ಪೂರ್ತಿಯಾಗಿ ಗುಣ ಆಗಿಲ್ಲ. ಈಗ ಕತೆ ಪ್ರೆಸೆಂಟಿಗೆ ಬರುತ್ತೆ. ಝಾರಾಗೆ ಕಾಲ್ ಮಾಡಿದಾಗ ನಾಟ್ ರೀಚಬಲ್ ಬಂದಿದೆ. ಆಮೇಲೆನೆ ವಾಯ್ಸ್ ನೋಟ್ ಕಳಿಸಿದ್ದಾನೆ. ಆಮೇಲೆ ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ. ಈ ಮಿಸ್ಸಿಂಗ್ ಕೇಸ್ ನ ಡೀಲ್ ಮಾಡ್ತಾ ಇರೋದು ಜಿಬ್ರಾನ್ ಅನ್ನುವ ACP. ಝಾರಾ ಕೂಡ ಹುಡುಕಾಟ ನಡೆಸ್ತಾ ಇದ್ದಾಳೆ. ಕಟ್ ಮಾಡಿದ್ರೆ ಒಂದು ಮರದಡಿಯಲ್ಲಿ ಜಿಯಾನ್ ನ ಡೆಡ್ ಬಾಡಿ ಸಿಗುತ್ತೆ. ನೋಡೋಕೆ ಸೂಸೈಡ್ ತರ ಇದೆ. ಈ ಮರಕ್ಕೆ ಡಿಕ್ಕಿ ಹೊಡೆದಿದ್ರಿಂದಾನೇ ಜಿಯಾನ್ ನ ಪೇರೆಂಟ್ಸ್ ಕೂಡ ತೀರ್ಕೊಂಡಿರ್ತಾರೆ. ಮೇ ಬಿ ಅದೇ ಗಿಲ್ಟ್ ಫೀಲ್ ಅಲ್ಲಿ ಇವನು ಕೂಡ ಸೂಸೈಡ್ ಮಾಡ್ಕೊಂಡಿರೋ ಸಾಧ್ಯತೆ ಇದೆ. ತಮ್ಮನ್ ಡೆತ್ ವಿಷಯ ಕೇಳಿ ಝಾರಾ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ಝಾರಾ ವಾದ ಏನಂದ್ರೆ ಅವನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಅವನು ನಿಧಾನಕ್ಕೆ ನಾರ್ಮಲ್ ಆಗ್ತಿದ್ದ ಅಂತ. ಆಟೋಪ್ಸಿ ಡಾಕ್ಟರ್ ಝಾರಾಗೆ ಮೆಸೇಜ್ ಕಳಿಸ್ತಾರೆ. ಜಿಯಾನ್ ಸತ್ತಿರೋದು ರಾತ್ರಿ 3:15 ಅವನು ಝಾರಾಗೆ ಕೊನೆಯದಾಗಿ ವಾಯ್ಸ್ ನೋಟ್ ಕಳಿಸಿರೋದು ಮಧ್ಯಾಹ್ನ 12:17 ಇನ್ ಕೇಸ್ ಅವನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೇ ಆಗಿದ್ರೆ ಈ 15 ಗಂಟೆಗಳ ಕಾಲ ಎಲ್ಲಿದ್ದ? ಆ ವಾಯ್ಸ್ ನೋಟ್ ಅಲ್ಲಿ ಅವನು ನಾರ್ಮಲ್ ಆಗಿ ಮಾತಾಡಿದ್ದಾನೆ. ಹೀಗಿರುವಾಗ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ ಹೇಳ್ತಾರೆ ಅವನ್ ಬಾಡಿಲಿ ಪ್ರೊಫೋಫಾಲ್ ಡ್ರಗ್ ನ ಟ್ರೇಸಸ್ ಪತ್ತೆಯಾಗಿದೆ ಅಂತ. ಇದೇ ಡ್ರಗ್ ಇದಕ್ಕೂ ಮುಂಚೆ ಸೂಸೈಡ್ ಮಾಡ್ಕೊಂಡಿದ್ದ ವ್ಯಕ್ತಿ ಬಾಡಿನಲ್ಲೂ ಪತ್ತೆಯಾಗಿತ್ತು. ಸೂಸೈಡ್ ಮಾಡ್ಕೊಂಡಿದ್ದ ವ್ಯಕ್ತಿ ಹೆಸರು ನೀರಜ್. ಝಾರಾ ನೀರಜ್ ಕೇಸ್ ಡೀಟೇಲ್ ಬೇಕು ಅಂತ ಲ್ಯಾಬಿಗೆ ಕಾಲ್ ಮಾಡಿ ಹೇಳ್ತಾರೆ. ಈಗ ಆ ರಿಪೋರ್ಟ್ ಸಿಕ್ಕಿದೆ. ನೀರಜ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ನ ಮೀಟ್ ಆಗಿ ವಿಚಾರಿಸಿದಾಗ ಜಿಯಾನ್ ಹಾಗೇನೆ ನೀರಜ್ ಡೆತ್ ಆಲ್ಮೋಸ್ಟ್ ಒಂದೇ ತರ ಇದೆ. ನೀರಜ್ ನ ಸಾವಿಗೆ ಕಾರಣ ಆಗಿರೋದು ಒಂದು ಸೈಕ್ಯಾಟ್ರಿಕ್ ಡ್ರಗ್. ಆದ್ರೆ ಅವನ್ ಬಾಡಿಲಿ ಪ್ರೊಫೋಫಾಲ್ ನ ಅಂಶ ಹೇಗ್ ಬಂತು ಅಂತ ಗೊತ್ತಿಲ್ಲ. ಸೊ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡಿರೋದು ಜಿಬ್ರಾನ್. ಅವರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅನ್ನೋದು ಝಾರಾಗ್ ಗೊತ್ತಾಗುತ್ತೆ. ಆ ಪೆಟ್ ಶಾಪ್ ಓನರ್ ಸಲ್ಮಾನ್ ನ ಭೇಟಿಯಾಗಿ ವಿಚಾರಿಸಿದಾಗ ಆ ದಿನ ಅವನು ನೀವು ಕಾಲ್ ಮಾಡಿರೋದ್ ನೋಡಿ ಫೋನ್ ತಗೊಂಡು ಹೊರಗಡೆ ಬಂದ, ಆಮೇಲೆ ಎಲ್ಲಿಗೆ ಹೋದ ಅಂತಾನೆ ಗೊತ್ತಿಲ್ಲ ಅಂತ. ಜಿಯಾನ್, ನೀರಜ್ ಅಂಡ್ ಸಲ್ಮಾನ್ ಈ 3 ನಂಬರ್ನ ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ನೀರಜ್ ಆಂಟೋನಿ ಅನ್ನುವ ವ್ಯಕ್ತಿಗೆ ಕಾಲ್ ಮಾಡಿದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಆಂಟೋನಿಗೆ ಕಾಲ್ ಮಾಡಿದ್ದ ಟವರ್ ಲೊಕೇಶನ್ಗೆ ನೀರಜ್ ಹೋಗಿದ್ದಾನೆ. ಆಮೇಲೆ ಇಬ್ಬರು ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಜಿಯಾನ್ ನಂಬರ್ ಕೂಡ ಸ್ವಿಚ್ ಆಫ್ ಆಗೋಕು ಮುಂಚೆ ಸಲ್ಮಾನ್ ನಂಬರ್ ಕೂಡ ಸೇಮ್ ಟವರ್ ಲೊಕೇಶನ್ ನಲ್ಲೇ ಇತ್ತು. ನೀರಜ್ ಹಾಗೇನೆ ಜಿಯಾನ್ ಸಾಯುವಾಗ ಕಣ್ಣು ಓಪನ್ ಆಗಿತ್ತು. ಹಾಗೇನೆ ಜಿಯಾನ್ ಸತ್ತ ಜಾಗದಲ್ಲಿ ಒಂದು ಟೈರ್ ಮಾರ್ಕ್ ಇರೋದ್ನ ಝಾರಾ ಅಬ್ಸರ್ವ್ ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ಇವನು ಸೂಸೈಡ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ.
ಸೊ ಎಸಿಪಿ ಜಿಬ್ರಾನ್ ಕರೆಕ್ಟ್ ಆಗಿ ಎಂಕ್ವೈರಿ ಮಾಡಿಲ್ಲ ಅಂತ ಜಾರಾ ಕೋರ್ಟ್ ನಲ್ಲಿ ಕೇಸ್ ಹಾಕೋ ನಿರ್ಧಾರ ಮಾಡ್ತಾರೆ. ಈ ವಿಷಯನ ಐಜಿಗೂ ಹೇಳ್ತಾರೆ. ನನ್ನ ತಮ್ಮ ಸಾಯೋಕ್ಕೂ 2 ವಾರದ ಹಿಂದೆ ನೀರಜ್ ಅನ್ನುವ ವ್ಯಕ್ತಿ ತೀರ್ಕೊಂಡಿದ್ದ, ಅದು ಸೂಸೈಡ್ ಅಂತ ಜಿಬ್ರಾನ್ ಕೇಸ್ ಕ್ಲೋಸ್ ಮಾಡಿದ್ದಾರೆ. ಡ್ರಗ್ ಓವರ್ ಡೋಸ್ ಇಂದಾನೆ ಸತ್ತಿದ್ದಾನೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಅದೇ ತರ ಜಿಯಾನ್ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಅನ್ನಿಸ್ತಾ ಇದೆ ಇದು ವೆಲ್ ಪ್ಲಾನ್ಡ್ ಮರ್ಡರ್. ನಾನು ಜಿಬ್ರಾನ್ ವಿರುದ್ಧ ಕೋರ್ಟ್ ನಲ್ಲಿ ಕೇಸ್ ಹಾಕ್ತೀನಿ ಅಂತ. ಇದನ್ ಕೇಳಿ ಸ್ಪಾಟ್ ನಲ್ಲಿದ್ದ ಜಿಬ್ರಾನ್ಗೂ ಗಾಬರಿ ಆಗುತ್ತೆ. ಜಾರಾ ಹೇಳ್ತಿರೋ ಪ್ರಕಾರ ಮತ್ತಷ್ಟು ಮಿಸ್ಸಿಂಗ್ ಕೇಸ್ಗಳು ರಿಪೋರ್ಟ್ ಆಗ್ಬೋದು, ಅದೆಲ್ಲ ನೋಡೋಕೆ ಸೂಸೈಡ್ ತರನೇ ಇರೋ ಸಾಧ್ಯತೆ ಇದೆ ಅಂತ. ಜಿಬ್ರಾನ್ ಐಜಿಗೆ ಹೇಳ್ತಾರೆ, ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಇನ್ನೊಂದು ಹುಡುಗಿ ಡೆಡ್ ಬಾಡಿ ಕಾರಲ್ಲಿ ಸಿಗುತ್ತೆ. ಸತ್ತಿರೋದು ಶಾಹಿನಾ ಅನ್ನುವ ಲೇಡಿ. ಈ ಕೇಸ್ನ ಕೂಡ ಜಿಬ್ರಾನ್ ಅವರೇ ಡೀಲ್ ಮಾಡ್ತಾರೆ. ಇಲ್ಲಿ ತನಕ ಸತ್ತಿರೋ 3 ಜನಕ್ಕೂ ಸೈಕ್ಯಾಟ್ರಿಕ್ ಹಿಸ್ಟ್ರಿ ಇದೆ, ಅಂದ್ರೆ ಮಾನಸಿಕ ಕಾಯಿಲೆಗೆ ತುತ್ತಾಗಿರೋ ಪೇಷಂಟ್ಸ್. ಶಾಹಿನಾ ಡೆಡ್ ಬಾಡಿ ಇರೋ ಜಾಗಕ್ಕೆ ಜಾರಾ ಬಂದು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಆ ಕಾರಲ್ಲಿ 2 ಫಿಂಗರ್ ಪ್ರಿಂಟ್ಸ್ ಸಿಗುತ್ತೆ. ಜಿಬ್ರಾನ್ಗೆ ಅನ್ನಿಸ್ತಾ ಇದೆ ಜಾರಾ ಹೇಳ್ದಂಗೆ ಇದೆಲ್ಲ ಪ್ರೀ ಪ್ಲಾನ್ಡ್ ಮರ್ಡರ್ ಆಗಿರ್ಬೋದು ಅಂತ. ಶಾಹಿನಾ ಡೆತ್ ಆಗಿದ್ದ ಜಾಗದಲ್ಲೂ ಒಂದು ಟೈರ್ ಮಾರ್ಕ್ ಇದೆ. ಅದನ್ನ ಜಿಯಾನ್ ಕ್ರೈಮ್ ಸೈಟ್ ಅಲ್ಲಿ ಸಿಕ್ಕಿದ್ದ ಟೈರ್ ಮಾರ್ಕ್ ಜೊತೆಲಿ ಕಂಪೇರ್ ಮಾಡಿ ನೋಡಿದಾಗ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸೊ ಹಾಗಾದ್ರೆ ಈ 3 ಜನರನ್ನ ಕೊಂದಿರೋದು ಒಬ್ನೇ ಕಿಲ್ಲರ್. ಸಾಯಿಸಿ ಸೂಸೈಡ್ ತರ ಡಿಸ್ಪ್ಲೇ ಮಾಡ್ತಿದ್ದಾನೆ. ಶಾಹಿನಾ ಬಾಡಿನಲ್ಲೂ ಪ್ರೊಫೋಫಾಲ್ ನ ಅಂಶ ಪತ್ತೆಯಾಗಿದೆ, ಆದ್ರೆ ಅವಳ ಸಾವಿಗೆ ಕಾರಣ ಡ್ರಗ್ ಓವರ್ ಡೋಸ್. ಇನ್ನು ಐಜಿ ಜಿಬ್ರಾನ್ಗೆ ಬೈತಾರೆ. ಅವ್ರಿಗೆಲ್ಲ ಸೈಕ್ಯಾಟ್ರಿಕ್ ಹಿಸ್ಟ್ರಿ ಇದೆ ಅನ್ನೋ ಒಂದೇ ಕಾರಣಕ್ಕೆ ಅವರೆಲ್ಲ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಕೇಸ್ನ ಕ್ಲೋಸ್ ಮಾಡಿದ್ಯಾ ಅಂತ. ಈ ಕಡೆ ಜಾರಾ ಲಾಯರ್ನ ಹೈರ್ ಮಾಡಿ ಜಿಬ್ರಾನ್ ವಿರುದ್ಧ ಕೇಸ್ ಹಾಕ್ತಾರೆ. ಜಡ್ಜ್ ಐಜಿಗೂ ಸರಿಯಾಗಿ ಬೈತಾರೆ. ಸತ್ತಿರೋ 3 ಜನರ ಬಾಡಿನಲ್ಲಿ ಒಂದೇ ತರದ ಡ್ರಗ್ ಪತ್ತೆಯಾಗಿದೆ, ಅವ್ರಿಗೆಲ್ಲ ಸೈಕ್ಯಾಟ್ರಿಕ್ ಹಿಸ್ಟ್ರಿ ಇದೆ ಅನ್ನೋ ಒಂದೇ ಕಾರಣಕ್ಕೆ ಸೂಸೈಡ್ ಅಂತ ಡಿಸೈಡ್ ಮಾಡಿದ್ದೀರಾ. ಜಾರಾ ಮಾಡಿರೋ ಫೈಂಡಿಂಗ್ಸ್ ಪ್ರಕಾರ ನೋಡಿದ್ರೆ ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ಸುತ್ತೆ. 2 ಕ್ರೈಮ್ ಸೀನ್ ನಲ್ಲೂ ಒಂದೇ ಗಾಡಿಯ ಟೈರ್ ಮಾರ್ಕ್ ಇದೆ. ಸಾಯೋಕ್ ಮುಂಚೆ 3 ಜನ ಕಣ್ಮರೆಯಾಗಿ ನೆಕ್ಸ್ಟ್ ಡೇ ಡೆಡ್ ಬಾಡಿ ಸಿಕ್ಕಿದೆ. ನೀವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ. ಜಾರಾ ಹೇಳ್ತಿರೋ ಪ್ರಕಾರ ಶಾಹಿನಾ ಸ್ಲಿಪ್ಪರ್ ನಲ್ಲಿ ಸಿಕ್ಕಿದ್ದ ಸಾಯಿಲ್ ಕ್ರೈಮ್ ಸೈಟ್ ಅಲ್ಲಿರೋ ಸಾಯಿಲ್ ಜೊತೆಗೆ ಮ್ಯಾಚ್ ಆಗ್ತಾ ಇಲ್ಲ. ಸೊ ಅವಳನ್ನ ಬೇರೆ ಎಲ್ಲೋ ಕೊಂದು ಇಲ್ಲಿ ತಂದು ಗಾಡಿನಲ್ಲಿ ಬಾಡಿನ ಡಿಸ್ಪ್ಲೇ ಮಾಡಿದ್ದಾನೆ ಅಂತ. ಆಕ್ಚುಲಿ ಜಿಬ್ರಾನ್ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇರುವ ಪೊಲೀಸ್ ಆಫೀಸರ್, ಆದ್ರೆ ರೀಸೆಂಟ್ಲಿ ಸರಿಯಾಗಿ ಫೋಕಸ್ ಮಾಡ್ತಾ ಇಲ್ಲ. ಈಗ ಹೈಯರ್ ಆಫೀಸರ್ 1 ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಕಿಲ್ಲರ್ನ ಕಂಡು ಹಿಡಿಬೇಕು ಅಂತ ಜಿಬ್ರಾನ್ಗೆ ಹೇಳ್ತಾರೆ. ಸೊ ಈಗ ಫಸ್ಟ್ ಇಂದ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಜಾರಾನು ಅವಳದೇ ಆದ ರೀತಿನಲ್ಲಿ ಎಂಕ್ವೈರಿನ ಶುರು ಮಾಡ್ತಾಳೆ. ಜಿಬ್ರಾನ್ ಟೀಮ್ ಅವ್ರಿಗೆ ಹೇಳ್ತಾರೆ, ಸತ್ತಿರೋದು 3 ಜನ, ನೀರಜ್, ಜಿಯಾನ್, ಶಾಹಿನಾ. ನೀರಜ್ ಬಾಡಿ ಸಿಕ್ಕಿರೋದು ಪುತಿರಾ, ಜಿಯಾನ್ ಮುತುವಟ್ಟಲ್ ಅಂಡ್ ಶಾಹಿನಾ ಪುತೇನ್ ಪಾಲಂ. ಸೊ ಈ 3 ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಸೈಕ್ಯಾಟ್ರಿಕ್ ಡಾಕ್ಟರ್, ಪೇಷಂಟ್ ಫೈಲ್ ನ ಹ್ಯಾಂಡಲ್ ಮಾಡೋರು, ಹೀಗೆ ಎಲ್ರನ್ನೂ ಎಂಕ್ವೈರಿ ಮಾಡಬೇಕು. ಹಾಗೇನೆ ಜಾರಾ ಹೇಳಿದ್ದ ಟೈರ್ ಮಾರ್ಕ್ ಬಗ್ಗೆನೂ ಎಂಕ್ವೈರಿ ಮಾಡಬೇಕು ಅಂತ. ಪ್ರೊಪೋಫಾಲ್ ಬಗ್ಗೆ ವಿಚಾರಿಸಿದಾಗ ಇದು ಸಾಮಾನ್ಯವಾಗಿ ಎಲ್ರ ಕೈಗೂ ಸಿಗಲ್ಲ, ಹಾಸ್ಪಿಟಲ್ ಸ್ಟಾಫ್ಗೆ ಮಾತ್ರ ಅದನ್ನ ಯೂಸ್ ಮಾಡೋಕೆ ಪರ್ಮಿಷನ್ ಇದೆ ಅನ್ನೋದು ಜಾರಾಕ್ ಚೆನ್ನಾಗ್ ಗೊತ್ತು. ಪ್ರೊಪೋಫಾಲ್ ನ ಐಸಿಯು ಪರ್ಪಸ್ ನಲ್ಲಿ ಯೂಸ್ ಮಾಡ್ತಾರೆ, ಸರ್ಜರಿ ಟೈಮ್ ನಲ್ಲಿ ಮಾತ್ರ ಅದನ್ನ ಬಳಸ್ತಾರೆ. 3 ಕ್ರೈಮ್ ಸೈಟ್ ನಲ್ಲೂ ಒಂದು ಜೀಪ್ ಬಂದೋಗಿದೆ ಅನ್ನೋದು ಗೊತ್ತಾಗುತ್ತೆ. ಕಾಮನ್ ಆಗಿ ATMಗೆ ಕ್ಯಾಶ್ ಲೋಡ್ ಮಾಡುವಾಗ ಈ ಟ್ರಕ್ ನ ಯೂಸ್ ಮಾಡ್ತಾರಂತೆ. ಆ 3 ಕ್ರೈಮ್ ಸೈಟ್ ನಲ್ಲೂ ಬಂದೋಗಿರೋ ಜೀಪ್ ವಾಪಸ್ ಹೋಗಿರೋದು ಎಲ್ಲೂ ಕ್ಯಾಪ್ಚರ್ ಆಗಿಲ್ಲ. ಜೀಪ್ ಬಗ್ಗೆ ಬ್ಯಾಂಕ್ ನಲ್ಲಿ ವಿಚಾರಿಸಿದಾಗ ಅದು ನಮ್ ಗಾಡಿ ಅಲ್ಲ, ನಮ್ ಗಾಡಿನಲ್ಲಿ ಗ್ರಿಲ್ಸ್ ಇಲ್ಲ, ಆದ್ರೆ ಆ ಗಾಡಿ ನಂಬರ್ ಮಾತ್ರ ನಮ್ದೇ ಅಂತ. ನೆಕ್ಸ್ಟ್ ಸತ್ತಿರೋ 3 ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಡಾಕ್ಟರ್ಸ್ ನ ಎಂಕ್ವೈರಿ ಮಾಡ್ತಾರೆ, ಆದ್ರೆ ಏನೂ ಲೀಡ್ ಸಿಗಲ್ಲ. ಹಾಸ್ಪಿಟಲ್ ಅಟೆಂಡರ್ಸ್ ನ ಕೂಡ ಎಂಕ್ವೈರಿ ಮಾಡ್ತಾರೆ. ಪೇಷಂಟ್ಸ್ ಡೀಟೇಲ್ ಇರೋ ಫೈಲ್ಸ್ ಬೇರೆ ಯಾರಿಗಾದ್ರೂ ಆಕ್ಸೆಸ್ ಇದೆಯಾ ಅಂತ. ಈ ಅಟೆಂಡರ್ಸ್ ಹೇಳ್ತಿರೋ ಪ್ರಕಾರ ಜೂನಿಯರ್ ಡಾಕ್ಟರ್ಸ್ಗೆ ಆಕ್ಸೆಸ್ ಇದೆ. ಜಿಬ್ರಾನ್ ಅಂಡ್ ಟೀಮ್ಗೆ ಸದ್ಯಕ್ಕಂತೂ ಯಾವುದೇ ಲೀಡ್ ಸಿಗ್ತಾ ಇಲ್ಲ. ಇನ್ನು ಸತ್ತಿರೋ 3 ಜನರನ್ನ ಕೊನೆಯದಾಗಿ ನೋಡಿರೋರು ರಾಜನ್, ಆಂಟೋನಿ ಅಂಡ್ ಸಲ್ಮಾನ್. ಆಂಟೋನಿ ಹಾಗೇನೆ ನೀರಜ್ ಒಳ್ಳೆ ಫ್ರೆಂಡ್ಸ್. ಆ ದಿನ ನೀರಜ್ ನನ್ ಜೊತೆಲಿ ತುಂಬಾ ಹೊತ್ತು ಮಾತಾಡ್ದ, ಅವನು ಖುಷಿಯಾಗಿ ಇದ್ದ ಅಂತ. ಇನ್ನು ರಾಜನ್ ಹೇಳ್ತಿರೋ ಪ್ರಕಾರ ಶಾಹಿನಾ ಟೀಚರ್ ಎಂದಿನಂತೆ ಸ್ಕೂಲಿಗೆ ಬಂದಿದ್ರು, ಅವ್ರ ನಡವಳಿಕೆನಲ್ಲಿ ಸಂದೇಹ ಪಡೋ ತರ ಏನು ಇರ್ಲಿಲ್ಲ. ಸಲ್ಮಾನ್ ಹೇಳ್ತಾನೆ, ಜಿಯಾನ್ ಪದೇ ಪದೇ ನಮ್ ಪೆಟ್ ಶಾಪ್ಗೆ ಬರ್ತಾ ಇದ್ದ, ಅವ್ನ್ ಸಾಕಿದ್ದ ಬೆಕ್ಕಿಗೆ ಫುಡ್ ಎಲ್ಲ ಅಲ್ಲಿಂದಾನೆ ತಗೊಂಡೋಗ್ತಿದ್ದ. ಅವ್ರ ಅಕ್ಕ ಕಾಲ್ ಮಾಡಿದ್ರಿಂದ ಮಾತಾಡಕ್ಕೆ ಶಾಪಿಂದ ಹೊರಗಡೆ ಹೋದವನು ವಾಪಸ್ ಬರ್ಲೇ ಇಲ್ಲ ಅಂತ. ಜಿಬ್ರಾನ್ಗೆ ತಲೆ ಕೆಡ್ತಿದೆ, ಏನಿದು ಯಾವ ಆಂಗಲ್ ನಲ್ಲಿ ಎಂಕ್ವೈರಿ ಮಾಡಿದ್ರು ಯಾವುದೇ ಲೀಡ್ ಸಿಕ್ತಿಲ್ವಲ್ಲ ಅಂತ. ಜಾರಾಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕಿಲ್ಲರ್ಗೆ 30 ರಿಂದ 35 ವರ್ಷ ಏಜ್ ಆಗಿರ್ಬೋದು, ಬ್ಲಡ್ ಗ್ರೂಪ್ B ಪಾಸಿಟಿವ್, ಆದ್ರೆ ಈ DNA ಯಾರ್ದು ಅಂತ ಗೊತ್ತಿಲ್ಲ.
ಝಾರಾ ಜಿಯಾನ್ ಕೊನೆಯದಾಗಿ ಕಳಿಸಿದ್ದ ವಾಯ್ಸ್ ನೋಟ್ ನ ಪದೇ ಪದೇ ಕೇಳಿಸ್ಕೊಂಡಾಗ ಅವನು ಯಾರ ಜೊತೆನೋ ರಿಯಾಕ್ಟ್ ಮಾಡಿರೋ ರೀತಿನಲ್ಲಿ ಅಂದಿದ್ದಾನೆ. ಇದ್ರ ಬಗ್ಗೆ ಆಲ್ಬಿಗೂ ಹೇಳ್ತಾರೆ. ಸೊ ಜಿಯಾನ್ ಇವ್ರಿಗೆ ವಾಯ್ಸ್ ನೋಟ್ ಕಳಿಸ್ತಾ ಇರುವಾಗ್ಲೇ ಯಾರ ಜೊತೆನೋ ರಿಯಾಕ್ಟ್ ಮಾಡಿದ್ದಾನೆ, ಅದ್ಯಾರು ಅಂತ ಗೊತ್ತಾಗ್ಬೇಕು. ಜಿಬ್ರಾನ್ ಅಂಡ್ ಟೀಮ್ ಆ 3 ಜನ ಟ್ರೀಟ್ಮೆಂಟ್ ತಗೋತಾ ಇದ್ದ ಹಾಸ್ಪಿಟಲ್ ಅಟೆಂಡರ್ಸ್ ಗೆ ಸರಿಯಾಗಿ ಚಾರ್ಜ್ ಮಾಡಿ ಎಂಕ್ವೈರಿ ಮಾಡಿದಾಗ ಈ 3 ಜನ ಅಟೆಂಡರ್ಸ್ ಸೈಕ್ಯಾಟ್ರಿಕ್ ವಿಂಗ್ಸ್ ನಲ್ಲಿದ್ದ ಫೈಲ್ಸ್ ನ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದಾರೆ. ಇದ್ರಲ್ಲೊಬ್ಬ ಸ್ಟ್ರೇಂಜರ್ ನ ಫೋಟೋನು ತೆಗ್ದಿರ್ತಾನೆ. ಪ್ರಸಾದ್ ಅನ್ನುವ ವ್ಯಕ್ತಿಗೇನೆ ಇವರೆಲ್ಲ ಫೈಲ್ಸ್ ಕೊಟ್ಟಿರೋದು. ಝಾರಾಗೆ ಜಿಯಾನ್ ಕಳಿಸಿದ್ದ ವಾಯ್ಸ್ ನೋಟ್ ನ ಚೆಕ್ ಮಾಡಿಸಿದಾಗ ಅದ್ರಲ್ಲಿ ಇನ್ನೊಂದು ವಾಯ್ಸ್ ಇದೆ. ಜಿಯಾನ್ ಅಂದಾಗ ಆ ಕಡೆಯಿಂದ ಹೇ ಅಂತ ಒಂದು ವಾಯ್ಸ್ ಕೇಳಿದೆ. ಝಾರಾಗೆ ಅನ್ನಿಸ್ತಾ ಇದೆ ನಾನು ಈ ಶಬ್ದನ ಎಲ್ಲೋ ಕೇಳಿದ್ದೀನಿ ಅಂತ. ಇವನೇ ಪೊಲೀಸ್ ಹುಡುಕ್ತಾ ಇರೋ ಪ್ರಸಾದ್. ಹಾಸ್ಪಿಟಲ್ ನ ಅಟೆಂಡರ್ಸ್ ಇವನಿಗೇನೆ ಆ 3 ಜನರ ಫೈಲ್ ನ ಕೊಟ್ಟಿರ್ತಾರೆ. ಮೇ ಬಿ ಇವನೇ ಆ ಫೈಲ್ಸ್ ನ ಇಟ್ಕೊಂಡು ಆ 3 ಜನರನ್ನ ಸಾಯಿಸಿ ಸೂಸೈಡ್ ತರ ಡಿಸ್ಪ್ಲೇ ಮಾಡಿರ್ಬೋದು ಅಂತ ಪೊಲೀಸ್ನವ್ರಿಗೆ ಅನುಮಾನ. ನೆಕ್ಸ್ಟ್ ಬಸೀಲ್ ಅನ್ನುವ ಹುಡುಗ ಕೂಡ ಕಾಣೆ ಆಗಿದ್ದಾನೆ ಅಂತ ಅವ್ರ ಅಪ್ಪ ಅಮ್ಮ ಪೊಲೀಸ್ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಅವನಿಗೂ ಮಾನಸಿಕ ಕಾಯಿಲೆ ಇತ್ತಂತೆ. ಅಟೆಂಡರ್ಸ್ ಕೊಟ್ಟಿದ್ದ ಫೈಲ್ಸ್ ಅಲ್ಲಿ ಈ ಬಸೀಲ್ ನ ಫೈಲ್ ಕೂಡ ಒಂದು ಅನ್ನೋದು ಗೊತ್ತಾಗುತ್ತೆ. ಕೊನೆಗೂ ಪ್ರಸಾದ್ ಇರೋ ಲೊಕೇಶನ್ ಬಗ್ಗೆ ಪೊಲೀಸ್ನವ್ರಿಗೆ ಮಾಹಿತಿ ಸಿಗುತ್ತೆ. ಪೊಲೀಸ್ನವರ ಅಡ್ರೆಸ್ ಗೆ ಹೋದಾಗ ಪ್ರಸಾದ್ ಅಲ್ಲಿ ಕಾಣಿಸ್ತಾ ಇಲ್ಲ. ಆದ್ರೆ ಅಲ್ಲಿ ಸಿಕ್ಕಿದ್ದ ಪೇಷಂಟ್ಸ್ ಲಿಸ್ಟ್ ಅಲ್ಲಿ ಇಲ್ಲಿ ತನಕ ಸತ್ತಿರೋರ್ ಹೆಸರಿದೆ. ಹಾಗೇನೆ ರೀಸೆಂಟ್ಲಿ ಕಾಣೆ ಆಗಿರೋ ಬಸೀಲ್ ನ ಹೆಸರು ಕೂಡ ಇದೆ. ಅದೇ ದಿನ ರಾತ್ರಿ ಪ್ರಸಾದ್ ಈಗ ಇರೋ ಲೊಕೇಶನ್ ಬಗ್ಗೆ ಮಾಹಿತಿ ಸಿಗುತ್ತೆ. ಅಲ್ಲೋಗಿ ಅವನಿಗೆ ಸರಿಯಾಗಿ ಹೊಡೆದು ಸ್ಟೇಷನ್ಗೆ ಎಳ್ಕೊಬಂದು ವಿಚಾರಿಸ್ತಾರೆ. ಟ್ವಿಸ್ಟ್ ಏನಂದ್ರೆ ಪ್ರಸಾದ್ಗೆ ಇಲ್ಲಿ ತನಕ ಸತ್ತಿರೋ ಆ 3 ಜನ ಯಾರು ಅಂತಾನೆ ಗೊತ್ತಿಲ್ಲ. ಇವನೊಬ್ಬ ಡ್ರಗ್ ಪೆಡ್ಲರ್. ಯಾಕೆ ಆ 3 ಹಾಸ್ಪಿಟಲ್ ನಲ್ಲಿ ಇದ್ದ ಸೈಕ್ಯಾಟ್ರಿಕ್ ಹಿಸ್ಟ್ರಿ ಇರುವ ಪೇಷಂಟ್ಸ್ ನ ಲಿಸ್ಟ್ ಕಲೆಕ್ಟ್ ಮಾಡಿದ್ಯಾ? ಸತ್ತಿರೋ 3 ಜನ ಆ ಲಿಸ್ಟ್ ಅಲ್ಲಿ ಇದ್ದವ್ರೆ. ಪ್ರಸಾದ್ ಹೇಳ್ತಾನೆ ನಾನು ಸೈಕೋಪಾತ್ ಅಲ್ಲ. ಹಾಸ್ಪಿಟಲ್ ಇಂದ ಪೇಷಂಟ್ಸ್ ಫೈಲ್ ನ ಕಲೆಕ್ಟ್ ಮಾಡಿದ್ದು ನಾನೇ. ಆದ್ರೆ ನೀವು ಹುಡುಕ್ತಾ ಇರೋ ವ್ಯಕ್ತಿ ನಾನಲ್ಲ. ಈ 3 ಜನ ಯಾಕೆ ಸತ್ರು ಅನ್ನೋದು ನನಗ್ ಗೊತ್ತಿಲ್ಲ. ಯಾರೋ ಪ್ರೈವೇಟ್ ನಂಬರ್ ಇಂದ ಕಾಲ್ ಮಾಡಿದ್ರು. ನಾನು ಅವನ್ನ ನೇರವಾಗಿ ಮೀಟ್ ಆಗಿಲ್ಲ. ನಾನು ಆ ವ್ಯಕ್ತಿ ಹೇಳ್ದಂಗೆ ಪೇಷಂಟ್ಸ್ ಫೈಲ್ ನ ಕಲೆಕ್ಟ್ ಮಾಡಿ ಆ ವ್ಯಕ್ತಿ ಹೇಳಿದ್ದ ಜಾಗದಲ್ಲಿ ಇಟ್ಟೆ. ಆಮೇಲೆ ಆ ವ್ಯಕ್ತಿ ನನ್ನ ಅಕೌಂಟ್ಗೆ ದುಡ್ಡು ಹಾಕ್ದ. ಅವನಿಗೆ ಸೈಕ್ಯಾಟ್ರಿಕ್ ಹಿಸ್ಟ್ರಿ ಇರುವ ಪೇಷಂಟ್ಸ್ ಲಿಸ್ಟ್ ಬೇಕಿತ್ತು. ಅದಕ್ಕೆ ನಾನು 3 ಹಾಸ್ಪಿಟಲ್ ನ ಅಟೆಂಡರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಆ ಫೈಲ್ಸ್ ನ ಕಲೆಕ್ಟ್ ಮಾಡಿದೆ. ನಾನು ಆ ಫೈಲ್ಸ್ ನ ಕ್ಲಾಕ್ ರೂಮ್ ನಲ್ಲಿ ಇಡ್ತಿದ್ದೆ. ಅದೊಂದು ರೆಸಿಡೆನ್ಷಿಯಲ್ ಫ್ಲಾಟ್. ಪ್ರಸಾದ್ ಹೇಳಿದ್ದ ಫ್ಲಾಟ್ ಗೆ ಹೋಗಿ CCTV ನ ಚೆಕ್ ಮಾಡಿದಾಗ ಆ ಸ್ಟ್ರೇಂಜರ್ ಪ್ರಸಾದ್ ಇಟ್ಟಿದ್ದ ಫೈಲ್ ನ ತಗೊಳ್ಳೋದಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ದಾನೆ. ಅವನ್ ಫೇಸ್ ಕ್ಯಾಪ್ಚರ್ ಆಗಿಲ್ಲ. ಸೊ ಪ್ರಸಾದ್ ಕಡೆಯಿಂದ ಫೈಲ್ಸ್ ಕಲೆಕ್ಟ್ ಮಾಡಿದ್ದ ವ್ಯಕ್ತಿನೇ ನಿಜವಾದ ಕಿಲ್ಲರ್. ಈ ಕಡೆ ಝಾರಾ ಫ್ಲಾಟ್ ಅಲ್ಲಿ ಒಂದು ಘಟನೆ ನಡೆದಿದೆ. ಅದೇನಂದ್ರೆ ಆಲ್ಬಿನ ಯಾರೋ ಕೊಲೆ ಮಾಡಿದ್ದಾರೆ. ಝಾರಾ ಗಾಬರಿ ಆಗಿದ್ದಾಳೆ. ಅಂಡ್ ಕಾಣೆ ಆಗಿದ್ದ ಬಸೀಲ್ ಸೇಫ್ ಅನ್ನೋದು ಜಿಬ್ರಾನ್ಗೆ ಗೊತ್ತಾಗುತ್ತೆ. ಆಲ್ಬಿನ ಯಾಕೆ ಆ ಕಿಲ್ಲರ್ ಕೊಲೆ ಮಾಡ್ದ ಅಂತ ಗೊತ್ತಿಲ್ಲ. ಇವನಿಗೆ ಆ 3 ಜನರ ತರ ಯಾವುದೇ ಸೈಕ್ಯಾಟ್ರಿಕ್ ಹಿಸ್ಟ್ರಿ ಇರ್ಲಿಲ್ಲ. ಆಲ್ರೆಡಿ ತಮ್ಮನ್ ಡೆತ್ ಇಂದ ಅಪ್ಸೆಟ್ ಆಗಿದ್ದ ಝಾರಾ ಆಲ್ಬಿ ಸತ್ತಿದ್ರಿಂದ ಇನ್ನಷ್ಟು ದುಃಖದಲ್ಲಿದ್ದಾಳೆ. ಜಿಬ್ರಾನ್ ಹೇಳ್ತಿರೋ ಪ್ರಕಾರ ಕಿಲ್ಲರ್ ಆ 3 ಜನರನ್ನ ಸಾಯಿಸಿ ಸೂಸೈಡ್ ತರ ಫ್ರೇಮ್ ಮಾಡಿದ್ದಾನೆ. ಆದ್ರೆ ಆಲ್ಬಿನ ಸಾಯಿಸಿ ಹಂಗೇನು ಮಾಡಿಲ್ಲ. ಆಲ್ಬಿನ ಕೊಲ್ಲೋಕೆ ಮಾತ್ರ ಯಾಕೆ ಬ್ರೂಟಲ್ ಆಗಿರೋ ಅಪ್ರೋಚ್ ನ ಫಾಲೋ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಮೇ ಬಿ ಕಿಲ್ಲರ್ ಝಾರಾಗೆ ವಾರ್ನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅನ್ಸುತ್ತೆ. ಅದಕ್ಕೇನೆ ಆಲ್ಬಿನ ಕೊಂದಿರೋದು. ಯಾಕಂದ್ರೆ ಝಾರಾ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಸೇರಿದವಳು. ಅವಳು ಕೂಡ ಈ ಕೇಸ್ ನ ಅವಳದೇ ಆದ ರೀತಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಳೆ. ಕಟ್ ಮಾಡಿದ್ರೆ ಸಾರಾಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. 11 ವರ್ಷದ ಹಿಂದೆ ಸಿಮಿಲರ್ ಆಗಿ ಒಂದು ಡೆತ್ ಆಗಿದೆ. ಜೆಸ್ಸಿ ಅನ್ನುವ ಮೆಡಿಕಲ್ ಸ್ಟೂಡೆಂಟ್ ಕೂಡ ಜಿಯಾನ್, ನೀರಜ್ ಅಂಡ್ ಶೈನಾ ರೀತಿನಲ್ಲೇ ಸತ್ತೋಗಿದ್ದಾಳೆ. ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ರುನು ಅವಳ ಬಾಡಿನಲ್ಲೂ ಪ್ರೊಫೋಫಾಲ್ ನ ಅಂಶ ಪತ್ತೆಯಾಗಿದೆ. ಸೊ ಝಾರಾ ಜೆಸ್ಸಿ ಪೇರೆಂಟ್ಸ್ ನ ಭೇಟಿಯಾಗಿ ಜೆಸ್ಸಿ ಬಗ್ಗೆ ಕೇಳಿದಾಗ ಅವರಪ್ಪ ಜೆಸ್ಸಿ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಿಮ್ಗೆ ಬೇಕಾಗಿರೋ ಏನಾದ್ರೂ ಮಾಹಿತಿ ಸಿಗ್ಬೋದು ಅಂತ. ಜೆಸ್ಸಿ ರೂಮ್ ನಲ್ಲಿ ಸತ್ತ ನಂತರ ಬಾಡಿನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಪಬ್ಲಿಷ್ ಆಗಿರೋ ಕೆಲವೊಂದು ಬುಕ್ಸ್ ಇದೆ. ಇದೆಲ್ಲ ಅವಳು ರಿಸರ್ಚ್ ಮಾಡಿರೋ ಪೇಪರ್ಸ್. ಝಾರಾ ಹೇಳ್ತಾರೆ ಜೆಸ್ಸಿದು ನಾರ್ಮಲ್ ಡೆತ್ ಅಲ್ಲ, ಅದೊಂದು ಕೊಲೆ ಅಂತ. ಇದನ್ ಕೇಳಿ ಅವ್ರ ತಂದೆಗೆ ಗಾಬರಿ ಆಗುತ್ತೆ. ಹಾಗೇನೆ ಇಲ್ಲಿ ತನಕ ಸತ್ತಿರೋ 3 ಜನರ ಫೋಟೋ ತೋರಿಸಿ ಇವ್ರನ್ನ ನೋಡಿದ್ದೀರಾ ಅಂತ ಕೇಳಿದಾಗ ಇವ್ರಿಗೆ ಅವರೆಲ್ಲ ಯಾರು ಅಂತಾನೆ ಗೊತ್ತಿಲ್ಲ. ಇನ್ನು ಜಿಬ್ರಾನ್ ಟೀಮ್ ಅವರು ಪ್ರಸಾದ್ ಅಕೌಂಟ್ಗೆ ಆ ಸ್ಟ್ರೇಂಜರ್ ದುಡ್ಡು ಕಳಿಸಿದ್ದ ಅಲ್ವಾ, ದುಡ್ಡು ಕಳಿಸಿರೋದು ಆಕ್ಸಿಸ್ ಬ್ಯಾಂಕ್ ಇಂದ ಅನ್ನೋದು ಗೊತ್ತಾಗುತ್ತೆ. ಪ್ರಸಾದ್ ಅಕೌಂಟ್ಗೆ ಹಣ ಕಳಿಸಿರೋದು ಇಬ್ರು. ಒಬ್ಬ ATM ನ ಸೆಕ್ಯೂರಿಟಿ, ಇನ್ನೊಬ್ಬ ವೆಸ್ಟ್ ಬೆಂಗಾಲ್ಗೆ ಸೇರಿದವನು. ಈಗ ಬೆಂಗಾಲಿಯವನ್ನ ವಿಚಾರಿಸಿದಾಗ ಆ ದುಡ್ಡು ನಂದಲ್ಲ, ಯಾರೋ ಸ್ಟ್ರೇಂಜರ್ ಹಣ ಕೊಟ್ಟು ಡೆಪಾಸಿಟ್ ಮಾಡೋದಕ್ಕೆ ಹೇಳ್ದ ಅಂತ. ಅದೇ ತರ ATM ಸೆಕ್ಯೂರಿಟಿಗೂ ಹಣ ಕೊಟ್ಟು CDM ಗೆ ಹಾಕೋದಕ್ಕೆ ಹೇಳಿರ್ತಾನೆ. ಅವನೇ ಡೈರೆಕ್ಟ್ ಆಗಿ ಡೆಪಾಸಿಟ್ ಮಾಡಿದ್ರೆ ಅವನ್ ಮುಖ ಕ್ಯಾಪ್ಚರ್ ಆಗೋ ಸಾಧ್ಯತೆ ಇದೆ. ಅದಕ್ಕೇನೆ ಕಿಲ್ಲರ್ ಈ ಪ್ಲಾನ್ ಮಾಡಿರೋದು. ಅವನು ಮಾಸ್ಕ್ ಹಾಕಿದ್ರಿಂದ ATM ನ ಸೆಕ್ಯೂರಿಟಿ ಅವನ್ ಮುಖ ನೋಡಿಲ್ವಂತೆ.
ಅವನು ಓಡಿಸ್ತಾ ಇದ್ದ ಗಾಡಿ ಇದೇ ತರ ಇತ್ತ ಅಂತ ಆ 3 ಕ್ರೈಮ್ ಸೈಟ್ ಅಲ್ಲಿ ಕಾಣಿಸ್ಕೊಂಡಿದ್ದ ಜೀಪ್ ಫೋಟೋನ ತೋರಿಸಿದಾಗ ಕರೆಕ್ಟ್ ಅದೇ ತರದ ಗಾಡಿನಲ್ಲೇ ಆ ಕಿಲ್ಲರ್ ಬಂದಿದ್ದ ಅನ್ನೋದು ಗೊತ್ತಾಗುತ್ತೆ. ಕಿಲ್ಲರ್ ATM ಹತ್ರ ನಿಂತು ಆ ಬೆಂಗಾಲಿ ಅವನು ಹಾಗೇನೆ ATM ಸೆಕ್ಯೂರಿಟಿಗೆ ದುಡ್ಡು ಕೊಟ್ಟು ಪ್ರಸಾದ್ ಅಕೌಂಟ್ಗೆ ಡೆಪಾಸಿಟ್ ಮಾಡೋದಕ್ಕೆ ಹೇಳಿ ಅಲ್ಲಿಂದ ಯಾವ ಕಡೆ ಹೋದ ಅಂತ ಅವನ್ ಬಂದಿದ್ದ ಜೀಪ್ ನ ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ಕಡೆ ಜೆಸ್ಸಿ ರಿಸರ್ಚ್ ಬಗ್ಗೆ ಝಾರಾ ಚೆಕ್ ಮಾಡಿದಾಗ ಮನುಷ್ಯ ಸಾಯೋ ಕೊನೆ ಕ್ಷಣದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಜೆಸ್ಸಿ ರಿಸರ್ಚ್ ಮಾಡಿದ್ದಾಳೆ. ಹಾಗೇನೆ ದ ಈಕ್ವೇಶನ್ ಆಫ್ ದ ಡೆತ್ ಅನ್ನುವ ಪ್ರಯೋಗ ಮಾಡಿರೋ ವ್ಯಕ್ತಿಯ ಡೀಟೇಲ್ಸ್ ಸಿಗುತ್ತೆ. ಅವನ ಹೆಸರು ಸಂಜಯ್ ಹೆಗ್ಡೆ. ಜೆಸ್ಸಿ ಸ್ಟಡಿ ಮಾಡಿರೋದು ಆಮ್ಸ್ಟರ್ ಮೆಡಿಕಲ್ ಕಾಲೇಜ್ ಅಲ್ಲಿ. ಝಾರಾ ಅಲ್ಲೋಗಿ ಸಂಜಯ್ ಹೆಗ್ಡೆ ಬಗ್ಗೆ ಹಾಗೇನೆ ಜೆಸ್ಸಿ ಬಗ್ಗೆ ಕೇಳಿದಾಗ ಜೆಸ್ಸಿ ಹಾಗೇನೆ ಸಂಜಯ್ ಹೆಗ್ಡೆ ಬ್ಯಾಚ್ ಮೇಟ್ಸ್. ಜೆಸ್ಸಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತಿದ್ದು ಆಗಿನ ಟೈಮ್ ಅಲ್ಲಿ ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಯಾಕಂದ್ರೆ ಅವಳಿಗೆ ಕೇವಲ 22 ವರ್ಷ. ಓಕೆ, ಸಂಜಯ್ ಹೆಗ್ಡೆ ಯಾರು? ಏನಿದು ಈ ಪ್ರಾಜೆಕ್ಟ್ ದ ಈಕ್ವೇಶನ್ ಆಫ್ ದ ಡೆತ್? ಕಾಲೇಜ್ ಪ್ರಿನ್ಸಿಪಾಲ್ ಹೇಳ್ತಾರೆ ಅವರೆಲ್ಲ ತುಂಬಾನೇ ಜೀನಿಯಸ್ ಸ್ಟೂಡೆಂಟ್ಸ್ ಆಗಿದ್ರು. ಸಂಜಯ್ ಒಬ್ಬ NRI ಕೆನಡಾ ಇಂದ ಇಲ್ಲಿಗೆ ಬಂದು ನ್ಯೂರೋ ಸೈನ್ಸ್ ಬಗ್ಗೆ ಸ್ಟಡಿ ಮಾಡ್ತಿದ್ದ. ಈ ರಿಸರ್ಚ್ ನ ಸಂಜಯ್ ಹಾಗೇನೆ ಜೆಸ್ಸಿ ಎಲ್ಲ ಸೇರಿನೇ ಮಾಡ್ತಿದ್ರು. ಒಬ್ಬ ವ್ಯಕ್ತಿ ಸತ್ರುನು ಕೆಲವು ಸಮಯ ಆ ವ್ಯಕ್ತಿಯ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಆ ಎಕ್ಸ್ಟ್ರಾ ಟೈಮ್ ನಲ್ಲಿ ಏನ್ ನಡೆಯುತ್ತೆ ಅನ್ನೋದು ಸ್ಟಿಲ್ ಎ ಮಿಸ್ಟ್ರಿ. ಆ ಎಕ್ಸ್ಟ್ರಾ ಟೈಮ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ಸಂಜಯ್ ಅಂಡ್ ಟೀಮ್ ಈಕ್ವೇಶನ್ ಆಫ್ ಡೆತ್ ಅನ್ನುವ ರಿಸರ್ಚ್ ನ ಮಾಡಿದ್ರು ಅಂತ. ಝಾರಾ ಹೇಳ್ತಾಳೆ ಇಲ್ಲಿ ತನಕ ಸತ್ತಿರೋ 5 ಜನ ಇನ್ಕ್ಲೂಡಿಂಗ್ ಮೈ ಬ್ರದರ್ ಇದೇ ಎಕ್ಸ್ಪೆರಿಮೆಂಟ್ ಗೆ ಬಲಿಯಾಗಿದ್ದಾರೆ ಅಂತ. ಇದನ್ ಕೇಳಿ ಪ್ರಿನ್ಸಿಪಾಲ್ ಗೆ ಶಾಕ್ ಆಗುತ್ತೆ. ಜಿಬ್ರಾನ್ ಎಂಕ್ವೈರಿನಲ್ಲಿ ಗೊತ್ತಾಗಿದ್ದು ಏನಂದ್ರೆ ಕಿಲ್ಲರ್ ಅದೇ ಜೀಪ್ ನಲ್ಲೇ ವಿಕ್ಟಿಮ್ಸ್ ಬಾಡಿನ ಬೇರೆ ಬೇರೆ ಕಡೆ ಡಿಸ್ಪ್ಲೇ ಮಾಡ್ತಿದ್ದಾನೆ. ಆ ಜೀಪ್ ಆ 3 ಕ್ರೈಮ್ ಸೈಟ್ ನಲ್ಲಿ ಹೊರತುಪಡಿಸಿ ಕುವತ್ತೂರ್ ನಲ್ಲಿ ಮಾತ್ರ ಕಾಣಿಸ್ಕೊಂಡಿದೆ. ಅದಕ್ಕೇನೆ ಜಿಬ್ರಾನ್ಗೆ ಅನ್ನಿಸ್ತಾ ಇದೆ ಕುವತ್ತೂರ್ ನಲ್ಲೇ ಕಿಲ್ಲರ್ ವಿಕ್ಟಿಮ್ಸ್ ನ ಕೊಂದು ಬೇರೆ ಬೇರೆ ಕಡೆ ಡಿಸ್ಪ್ಲೇ ಮಾಡ್ತಿದ್ದಾನೆ ಅಂತ. ಅದಕ್ಕೇನೆ ಕುವತ್ತೂರ್ ಸುತ್ತಮುತ್ತಲಿನ CCTVನ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಹಾಗೇನೆ ಆ ಬೆಂಗಾಲಿಯವನು ಮಾತ್ರ ಕಿಲ್ಲರ್ ನ ಮುಖ ನೋಡಿರೋದ್ರಿಂದ ಇವನ್ ಕೊಡೋ ಡಿಸ್ಕ್ರಿಪ್ಷನ್ ಆಧಾರದ ಮೇಲೆ ಒಂದು ಸ್ಕೆಚ್ ನ ರೆಡಿ ಮಾಡ್ತಾರೆ. ಈ ಕಡೆ ಝಾರಾ ಸಂಜಯ್ ಬಗ್ಗೆ ಕಾಲೇಜ್ ರೆಕಾರ್ಡ್ ನಲ್ಲಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾರೆ. ಹಾಗೇನೆ ಜಿಬ್ರಾನ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆ ಜೀಪ್ ಕುವತ್ತೂರ್ ಸುತ್ತಮುತ್ತ CCTV ನಲ್ಲಿ ಕ್ಯಾಪ್ಚರ್ ಆಗಿದೆ. ಝಾರಾಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಂಜಯ್ ಕುವತ್ತೂರ್ ನಲ್ಲಿರುವ ಒಂದು ಕಂಟೈನರ್ ಹೌಸ್ ನಲ್ಲಿ ಇದ್ದಾನೆ ಅಂತ. ಅದೇ ತರ ಜಿಬ್ರಾನ್ಗೂ ಕಿಲ್ಲರ್ ಅದೇ ಲೊಕೇಶನ್ ನಲ್ಲೇ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಜಿಬ್ರಾನ್ ಹಾಗೇನೆ ಝಾರಾ ಹುಡುಕ್ತಾ ಇರೋ ಕಿಲ್ಲರ್ ಒಬ್ನೇ. ಸೊ ನಿಜವಾದ ಕಿಲ್ಲರ್ ಬೇರೆ ಯಾರು ಅಲ್ಲ, ಅದು ಇದೇ ಸಂಜಯ್. ಆ ಬೆಂಗಾಲಿಯವನು ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ ಆಧಾರದ ಮೇಲೆ ರೆಡಿ ಮಾಡಿದ್ದ ಸ್ಕೆಚ್ ಕೂಡ ನೋಡೋದಕ್ಕೆ ಸಂಜಯ್ ತರಾನೇ ಇದೆ. ಇದೇ ಸಂಜಯ್ನ ಕಂಟೈನರ್ ಹೌಸ್. ಪೊಲೀಸ್ನವರು ಸಂಜಯ್ನ ನೋಡಿ ಹುಡುಕ್ತಾ ಇರೋ ಕಿಲ್ಲರ್ ಇವನೇ ಅನ್ನೋದ್ನ ಜಿಬ್ರಾನ್ಗೆ ಹೇಳ್ತಾರೆ. ಆಗ ಜಿಬ್ರಾನ್ ಗನ್ ಪಾಯಿಂಟ್ ಅಲ್ಲಿ ಅವನ್ನ ನಿಲ್ಸಿ ನಾನ್ ಬರ್ತೀನಿ ಅಂತ. ಅಷ್ಟರಲ್ಲಿ ಸಂಜಯ್ ಅವ್ರಿಗೆಲ್ಲ ಶೂಟ್ ಮಾಡ್ತಾನೆ. ಇಡೀ ಪೊಲೀಸ್ ಫೋರ್ಸ್ ಇಲ್ಲಿಗೆ ಬರ್ತಾ ಇದೆ ಅನ್ನೋದು ಇವನಿಗೆ ಗೊತ್ತಾಗುತ್ತೆ. ಜಿಬ್ರಾನ್ ಫೋರ್ಸ್ ಸಮೇತ ಅಲ್ಲಿಗೆ ಬಂದು ಆ ಕಂಟೈನರ್ ಹೌಸ್ಗೆ ಮುತ್ತಿಗೆ ಹಾಕ್ತಾರೆ. ಜಿಬ್ರಾನ್ ಒಳಗಡೆ ಹೋದಾಗ ಅಲ್ಲಿ ಅತ್ಯಾಧುನಿಕ ಮೆಡಿಕಲ್ ಇಕ್ವಿಪ್ಮೆಂಟ್ ಎಲ್ಲ ಇದೆ. ಸಂಜಯ್ ಇಡೀ ಪೊಲೀಸ್ ಫೋರ್ಸ್ಗೆ ಚಳ್ಳೆ ಹಣ್ಣು ತಿನ್ಸೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ರಿಮೋಟ್ ಕಂಟ್ರೋಲ್ ಡೋರ್ ಮುಖಾಂತರ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗ್ತಾನೆ. ಬಾಂಬ್ ಬ್ಲಾಸ್ಟ್ ಮಾಡಿದ್ರಿಂದ ತುಂಬಾ ಜನ ಪೊಲೀಸ್ನವರು ಜೀವ ಕಳ್ಕೊತಾರೆ. ಸಂಜಯ್ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದಾಗ ಅದೇ ಸ್ಪಾಟಿಗೆ ಬಂದ ಝಾರಾ ಅವನ್ ಬೈಕಿಗೆ ಡಿಕ್ಕಿ ಹೊಡಿತಾಳೆ. ನಂತರ ಜಿಬ್ರಾನ್ ಹಾಗೇನೆ ಸಂಜಯ್ ನಡುವೆ ಫೈಟ್ ಆಗುತ್ತೆ. ಜಿಬ್ರಾನ್ ಸಂಜಯ್ಗೆ ಸರಿಯಾಗಿ ಹೊಡೆದು ಅವನ್ನ ಎಂಕ್ವೈರಿ ಮಾಡಿದಾಗ ನೀವೆಲ್ಲ ಅನ್ಕೊಂಡಿರೋ ತರ ನಾನು ಸೈಕೋಪಾತ್ ಅಲ್ಲ, ಸೀಕ್ರೆಟ್ ಸೈನ್ಸ್ಗೋಸ್ಕರ ನಾನು ಕೆಲವ್ರನ್ನ ಸಾಯಿಸಿದೆ ಅಷ್ಟೇ. ನನ್ ಮೋಟಿವ್ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಾ? ಕಾಲೇಜ್ ಡೇಸ್ ಅಲ್ಲಿ ನಾನು ಫ್ರೆಂಡ್ಸ್ ಸೇರಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಆ ಪ್ರಾಜೆಕ್ಟ್ ಹೆಸರೇ ಈಕ್ವೇಶನ್ ಆಫ್ ಡೆತ್. ಹೀಗೆ ಸಂಜಯ್ ಹೇಳ್ತಿರುವಾಗ್ಲೇ ಸೀನಿಯರ್ ಜಿಬ್ರಾನ್ ನ ಹೊರಗಡೆ ಕರೀತಾರೆ. ಫಾರೆನ್ಸಿಕ್ ಅವರು ಹೇಳ್ತಿರೋ ಪ್ರಕಾರ ಶಾಹಿನ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅವಳ ಬಾಯಲ್ಲಿ ಸಿಕ್ಕಿದ್ದ ಹೇರ್ ಸ್ಯಾಂಪಲ್ ಸಂಜಯ್ DNA ಜೊತೆ ಮ್ಯಾಚ್ ಆಗ್ತಾ ಇಲ್ಲ. ಇದನ್ ಕೇಳಿ ಜಿಬ್ರಾನ್ಗೆ ಗಾಬರಿ ಆಗುತ್ತೆ. ಸಂಜಯ್ ಅಲ್ದೆ ಬೇರೊಬ್ಬನ್ ಫಿಂಗರ್ ಪ್ರಿಂಟ್ಸ್ ನಮ್ಗೆ ಸಿಕ್ಕಿದೆ ಅಂತ. ಸೊ ಹಾಗಾದ್ರೆ ಸಂಜಯ್ಗೆ ಇನ್ನೊಬ್ಬ ಪಾರ್ಟ್ನರ್ ಇದ್ದಾನೆ, ನಿನ್ ಜೊತೆಲಿ ಬೇರೆ ಯಾರೆಲ್ಲ ಇದ್ದಾರೆ ಅಂದಾಗ ಈಗ್ಲೇ ಸಂಜಯ್ ಕೆಲವೊಂದು ಶಾಕಿಂಗ್ ಟ್ವಿಸ್ಟ್ ಕೊಡ್ತಾನೆ. ಕಾಲೇಜ್ ಡೇಸ್ ಅಲ್ಲಿ ಸಂಜಯ್ಗೆ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇದ್ರು, ಒಂದು ಜೆಸ್ಸಿ, ಇನ್ನೊಂದು ಆಲ್ಬಿ. ಝಾರಾ ಹೇಳ್ತಾಳೆ ಇವನು ಸುಳ್ಳು ಹೇಳ್ತಿದ್ದಾನೆ. ಜಿಯಾನ್ ಕಾಣೆ ಆದಾಗ ಆಲ್ಬಿ ನನ್ ಜೊತೆಲೇ ಇದ್ದ. ಆಗ ಸಂಜಯ್ ಹೌದು, ಅವನು ನಿನ್ ತಮ್ಮನ್ನ ಲಾಕ್ ಮಾಡಿದ್ಮೇಲೆನೆ ನಿನ್ ಜೊತೆಲಿದ್ದ. ಯಾಕಂದ್ರೆ ಅವನಿಗೆ ಅದೊಂದು ಯೂಶುವಲ್ ಡೇ ಅನ್ನೋ ತರ ನಿನ್ನ ನಂಬಿಸ್ಬೇಕಿತ್ತು. ಇದನ್ ಕೇಳಿ ಝಾರಾಗೆ ಗಾಬರಿ ಆಗುತ್ತೆ. ಸಂಜಯ್ ಮಾತು ಮುಂದುವರಿಸ್ತಾನೆ. ನಾನು ಜೆಸ್ಸಿ ಆಲ್ಬಿ ಒಂದೇ ಬ್ಯಾಚ್ ಮೇಟ್ಸ್. ಅವರಿಬ್ಬರಿಗೆ ನನ್ನ ಥಾಟ್ಸ್ ಬಗ್ಗೆ ಹೇಳ್ದೆ. ಹ್ಯೂಮನ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಅದನ್ನ ಹೇಗೆ ಡಿಕೋಡ್ ಮಾಡೋದು ಅಂತ. ಸಾವಿನ ಬಗ್ಗೆ ಇರುವ ಕಲ್ಪನೆನ ಬದಲಾಯಿಸೋ ಪ್ರಯತ್ನ ನಮ್ದಾಗಿತ್ತು. ಅದಕ್ಕೆ ಸಾವಿನ ಕದ ತಟ್ಟಿ ವಾಪಸ್ ಬಂದಿರೋ ಕೆಲವ್ರನ್ನ ಎಂಕ್ವೈರಿ ಮಾಡಿದಾಗ ಅವ್ರ ಅನುಭವಗಳನ್ನ ನಮ್ ಜೊತೆಲಿ ಶೇರ್ ಮಾಡ್ಕೊಂಡ್ರು.
ಅವ್ರಿಗೆಲ್ಲ ಆಗಿರೋ ಅನುಭವನ ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ತುಂಬಾ ಜನಕ್ಕೆ ಸಾಯೋ ಕೊನೆ ಕ್ಷಣದಲ್ಲಿ ಯಾವ್ದೋ ಟನಲ್ ಒಳಗಡೆ ಹೋದಂಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ರಿಸರ್ಚ್ ಬಗ್ಗೆ ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ದ ಜೆಸ್ಸಿ ಸ್ವತಃ ನಾನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದಿದ್ಲು. ಸೊ ನಾವು ಕೆಲವು ಸೆಕೆಂಡ್ಸ್ ಜೆಸ್ಸಿ ಹಾರ್ಟ್ ನ ಸ್ಟಾಪ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಜೆಸ್ಸಿ ತೀರ್ಕೊಬಿಟ್ಲು. ಆದ್ರೆ ನಾವು ನಮ್ ರಿಸರ್ಚ್ ನ ಕಂಟಿನ್ಯೂ ಮಾಡಿದ್ವಿ. ಯಾಕಂದ್ರೆ ಇದು ವರ್ಕೌಟ್ ಆದ್ರೆ ನಾವು ಸಾವನ್ನೇ ಗೆಲ್ಬಹುದು, ಅಂದ್ರೆ ಸಾಯ್ದೇ ಇರ್ಬೋದು. ಹೇಗಂದ್ರೆ ನಮ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಅದ್ರ ಡಿಜಿಟಲ್ ಕಾಪಿನ AI ತಂತ್ರಜ್ಞಾನದ ಮುಖಾಂತರ ತೆಗಿಬಹುದು. ಅದಕ್ಕೆ ನಾನು ಆಲ್ಬಿ ಸೇರಿ ಒಂದು ರಿಸರ್ಚ್ ಗ್ರೌಂಡ್ ನ ರೆಡಿ ಮಾಡಿದ್ವಿ. ಎಕ್ಸ್ಪೆರಿಮೆಂಟ್ ಗೆ ಜನರ ಅವಶ್ಯಕತೆ ಇತ್ತು. ಕಾಮನ್ ಆಗಿ ವಾಲಂಟಿಯರ್ ಆಗಿ ಯಾರು ಕೂಡ ಇದಕ್ಕೆಲ್ಲ ಬರಲ್ಲ. ಅದಕ್ಕೆ ಸೈಕ್ಯಾಟ್ರಿಕ್ ಹಿಸ್ಟ್ರಿ ಇದ್ದ ಪೇಷಂಟ್ಸ್ ನ ಕಿಡ್ನಾಪ್ ಮಾಡಿದ್ವಿ. ಅದ್ರಲ್ಲಿ ಯಾರೆಲ್ಲ ಡಿಪ್ರೆಷನ್ ಇಂದ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು ಅಂತವ್ರನ್ನೇ ಟಾರ್ಗೆಟ್ ಮಾಡಿ ನಮ್ ಎಕ್ಸ್ಪೆರಿಮೆಂಟ್ ಎಲ್ಲ ಆದ್ಮೇಲೆ ಸೂಸೈಡ್ ತರನೇ ಡಿಸ್ಪ್ಲೇ ಮಾಡಿದ್ವಿ. ಆ ಪೇಷಂಟ್ಸ್ ಡೀಟೇಲ್ಸ್ ಗೋಸ್ಕರ ನಾವು ಪ್ರಸಾದ್ ನ ಯೂಸ್ ಮಾಡ್ಕೊಂಡ್ವಿ. ಆಮೇಲೆ ಒಬ್ಬೊಬ್ಬರನ್ನ ಕಿಡ್ನಾಪ್ ಮಾಡಿ ನಮ್ ಎಕ್ಸ್ಪೆರಿಮೆಂಟ್ ನ ಮಾಡಿದ್ವಿ. ಅವ್ರನ್ನೆಲ್ಲ ಕಿಡ್ನಾಪ್ ಮಾಡುವಾಗ ಕರೆಂಟ್ ಶಾಕ್ ಕೊಡ್ತಾ ಇದ್ದಿದ್ರಿಂದ ಕ್ಷಣ ಮಾತ್ರದಲ್ಲಿ ಅವರೆಲ್ಲ ಅನ್ಕಾನ್ಶಿಯಸ್ ಆಗ್ತಾ ಇದ್ರು. ನಂತರ ಅವ್ರಿಗೆಲ್ಲ ಸರ್ಜರಿ ಸಂದರ್ಭದಲ್ಲಿ ಬಳಸೋ ಪ್ರೊಫಾಲ್ ನ ಇಂಜೆಕ್ಟ್ ಮಾಡಿ ಅವರೆಲ್ಲ ಸಾಯೋ ಕೊನೆ ಕ್ಷಣದಲ್ಲಿ ಏನೆಲ್ಲ ನೋಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಅವ್ರಿಗೆಲ್ಲ ನೀರಲ್ಲಿ ಬಿದ್ದಂಗೆ, ಆಮೇಲೆ ಸಡನ್ ಆಗಿ ನೀರಿಂದ ಮೇಲ್ಗಡೆ ಎದ್ದಂಗಾಗಿ, ನಂತರ ಯಾವ್ದೋ ಬ್ಲಾಕ್ ಹೋಲ್ ಒಳಗಡೆ ಹೋದಂಗೆಲ್ಲ ಅನ್ಸ್ತಾ ಇತ್ತು. ಜಿಯಾನ್ಗೆ ಅವ್ರ ತಾಯಿ ವಾಯ್ಸ್, ನೀರಜ್ಗೆ ಮೆಲೋಡಿ ಸಾಂಗ್, ಶಾಯಿನಾಗೆ ರಿಯಲ್ ಲೈಫ್ ಅಲ್ಲಿ ಮಕ್ಳಿರ್ಲಿಲ್ಲ, ಆದ್ರೆ ಸತ್ ಮೇಲೆ ಅವಳು ಇಬ್ರು ಮಕ್ಕಳಿಗೆ ತಾಯಿ ಆಗಿದ್ಲು. ಜಿಯಾನ್ ರಿಯಲ್ ಲೈಫ್ ಅಲ್ಲಿ ಅವ್ರ ತಾಯಿನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದ. ಆದ್ರೆ ಸತ್ತ ನಂತರ ಅವನು ಅವ್ರ ತಾಯಿನ ಭೇಟಿಯಾದ. ಇದನ್ ಕೇಳಿ ಜಾರಾ ಸೇರಿದಂತೆ ಎಲ್ರಿಗೂ ಗಾಬರಿ ಆಗುತ್ತೆ. ನಾವು ಅವ್ರಗಳ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ ಅದನ್ನ ಡಿಕೋಡ್ ಮಾಡಿದ್ವಿ. ಸತ್ತ ಮೇಲೂ ನಮ್ ಕಾನ್ಶಿಯಸ್ನೆಸ್ ಸ್ವಲ್ಪ ಹೊತ್ತು ಹಂಗೇನೆ ಇರುತ್ತೆ. ಸೊ ಕಾನ್ಶಿಯಸ್ನೆಸ್ ಇದೆಯಲ್ಲ ಅದನ್ನ ರೀಪ್ಲಾಂಟ್ ಮಾಡಿದ್ರೆ ಮನುಷ್ಯನಿಗೆ ಸಾವೇ ಇರಲ್ಲ. ನಮ್ಗೆ ಇನ್ನು ಟೈಮ್ ಬೇಕು ಇದು ಸಕ್ಸಸ್ ಆಗೋಕೆ ಅಂತ ಜಿಬ್ರಾನ್ಗೆ ಅನ್ನಿಸ್ತಾ ಇದೆ. ಹಾಗಾದ್ರೆ ಆಲ್ಬಿನ ಕೊಂದಿದ್ದು ಯಾರು? ಈಗ್ಲೇ ಇನ್ನೊಂದು ಟ್ವಿಸ್ಟ್. ಜಾರಾ ಜಿಯಾನ್ ಕಳಿಸಿದ ವಾಯ್ಸ್ ನೋಟ್ ನಲ್ಲಿ ಇನ್ನೊಂದು ವಾಯ್ಸ್ ನ ಕೇಳಿಸ್ಕೊಂಡಿರ್ತಾಳೆ ಅಲ್ವಾ? ಜಿಯಾನ್ ಇವಳಿಗೆ ವಾಯ್ಸ್ ನೋಟ್ ಕಳಿಸ್ತಾ ಇರುವಾಗ್ಲೇ ಯಾರನ್ನೋ ನೋಡಿ ಹಾ ಅಂದಾಗ ಆ ಕಡೆಯಿಂದ ಹೇ ಅನ್ನೋ ವಾಯ್ಸ್ ಕೇಳಿರುತ್ತೆ. ಇವಳು ಕೂಡ ಹೇಳಿರ್ತಾಳೆ, ನೆನ್ಪಿದ್ಯಾ ನಾನು ಆ ವಾಯ್ಸ್ ನ ಎಲ್ಲೋ ಕೇಳಿದ್ದೀನಿ ಅಂತ. ಆ ವಾಯ್ಸ್ ಆಲ್ಬಿದೆ. ಅವನು ಜಿಯಾನ್ ನ ಕಿಡ್ನಾಪ್ ಮಾಡೋಕು ಮುಂಚೆ ಅವನ್ನ ನೋಡಿ ಹೇ ಅಂದಿರ್ತಾನೆ. ಕೊನೆಗೆ ಆಲ್ಬಿ ಫಿಂಗರ್ ಪ್ರಿಂಟ್ಸ್ ನ ಅವನಿಗೆ ಗೊತ್ತಿಲ್ಲದೆ ಕಲೆಕ್ಟ್ ಮಾಡಿ ಕ್ರೈಮ್ ಸೀನ್ ಅಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ಸ್ ಜೊತೆಲಿ ಕಂಪೇರ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಆಗ್ಲೇ ಇವಳಿಗೆ ಗೊತ್ತಾಗಿರುತ್ತೆ ಸಂಜಯ್ ಜೊತೆ ಆಲ್ಬಿ ಕೂಡ ಕೈ ಜೋಡಿಸ್ತಾ ಇದ್ದಾನೆ ಅಂತ. ಅದಕ್ಕೆ ಒಂದಿನ ಅವನ್ನ ಮನೆಗ್ ಕರೆದು ಅವನ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ಟಿದ್ದಾಳೆ. ಆಮೇಲೆ ಜೆಸ್ಸಿ ಬಗ್ಗೆ ತಿಳ್ಕೊಂಡು ಅವಳು ಕಲೆಕ್ಟ್ ಮಾಡಿದ್ದ ಪ್ರಾಜೆಕ್ಟ್ ಡೀಟೇಲ್ಸ್ ಮುಖಾಂತರ ಸಂಜಯ್ ಬಗ್ಗೆನೂ ಗೊತ್ತಾಗಿರುತ್ತೆ. ಜಿಬ್ರಾನ್ಗೂ ಗೊತ್ತು ಜಾರಾನೇ ಆಲ್ಬಿನ ಕೊಂದಿರೋದು ಅಂತ. ಆದ್ರೆ ಅವಳನ್ನ ಅರೆಸ್ಟ್ ಮಾಡಲ್ಲ. ಯಾಕಂದ್ರೆ ಆಲ್ಬಿ ಕೂಡ ಸಂಜಯ್ ತರನೇ ತುಂಬಾನೇ ಡೇಂಜರಸ್ ವ್ಯಕ್ತಿ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.